100 ರೂಪಾಯಿ ಆಕತ್ರಿ. ಅಯ್ಯೋ ಯಪ್ಪ ಆಟ ಹಚ್ಚೇನ 100 200 ಅಯ್ಯೋ ಕತಿ ದೇವ್ರೇ ಭಗವಂತ 100 ರೂಪಾಯಿ ಅಲ್ಲಪ್ಪ ಹಿಂದ್ಕೊಂಡ್ ಬಂದಾಗ 50 ರೂಪಾಯಿ ಕೊಟ್ಟೇನೆ ಬರೀ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಿಡಾಕ ಏನು ತೀರಾ ಐತನ ಇಲ್ಲ ರೇಟ್ ಏನಿದೆ ಯಾ ನಮ್ನಿ ಹರ್ಷೇಯಪ್ಪ ನೀನು ಅಕ್ಕಾರ 100 ರೂಪಾಯಿ ರೀ. ನೀವ್ ಯಾಕೆ ಕಾಲ್ ತಗದಿರಿ? ಅಲ್ಲ ಅದೇನಂಗಾರ ಆಕಾಶದಾಗ ತೇಲ್ಕೊಂಡ್ ಬಂದಿದ್ದಿತ್ತನ ಅದ ರೋಡಿನ ಮ್ಯಾಗ ಬಂದತ್ತಪ್ಪ. ನೀ ನೋಡಿರಿ ಈ ನಮ್ನಿ ಪುಟ್ಟಪುರಿ ರೇಟ್ ಹೇಳ್ತಿ ಅತ್ತಾಗ. ಇಲ್ಲಪ್ಪ ನಾವು ಕೊಡೋದು 50 ರೂಪಾಯಿ ಅದ್ಯಾಂಗ 100 ರೂಪಾಯಿ ಕೊಡಾಕತ್ತಿ ಶಾಂತಕ್ಕ ನೀ 50 ರೂಪಾಯಿ ಕೊಡು. ಹೌದೌದು ನೀ ಮೊದ್ಲ ಹೇಳ್ಬೇಕಿತ್ತಪ್ಪ ತಮ್ಮ. ನೀ ಮೊದ್ಲ ಹೇಳಾರ್ದ ಈಗ ಒಮ್ಮಿಂದ ನಮಕ 100 ಅಂದ್ರ 100 ಕೇಳ್ತಿ ಇನ್ನೊಟ್ಟು ಬಿಟ್ರೆ 200 ಆದ್ರೂ ಕೇಳ್ತಿ. ಇಲ್ಲ ಇಲ್ಲ ಬಿಡ ನಾವು ಕೊಡೋದಿಲ್ಲ ನಾವು ಕೊಡೋದ 50 ರೂಪಾಯಿ ಅಷ್ಟೇ. ಅಯ್ಯೋ ಅವಾ ನಾನು ಆ ಆಟೋದವಂಗ 100 ರೂಪಾಯಿ ಕೊಟ್ಟೆ. ನೀವು ಬಡ ಬಡ ಕೊಡ್ರಿ ಈ ಕಡೆ, ಇಲ್ಲ ನಾನೇ ಕೊಡ್ತೀನಿ ಅಷ್ಟೇ. ಏನ್ ಸರ್ ನೀವು ಅವ್ರಿಗೆ 100 ರೂಪಾಯಿ ಕೊಟ್ಟು ಈಗ ನಮಗೆ ನಮ್ನಿ ಹಚ್ಚಿರ ನೀವು ಸರ್ 100 ರೂಪಾಯಿನೇ ಇವ್ರು ಯಾಕೆ ಅಲ್ದಾಗದಾರ ಸರ್? ನೀವು ಯಾವಾಗ ಬಂದಿದ್ರಮ್ಮ 50 ರೂಪಾಯಿಗ? ಈಗ ಒಂದು ನಮ್ಮ ಅಪ್ಪ ತೀರ್ಕೊಂಡಾಗಂದ್ರೆ 2012 13 ಬಂದಿದ್ದೆ ನೋಡಪ್ಪ ನಾನು. ಅವಾಗ 50 ರೂಪಾಯಿನೂ ಕೊಟ್ಟಿದ್ದಿಲ್ಲ, 45 ರೂಪಾಯಿನ 40 ರೂಪಾಯಿ ಕೊಟ್ಟಿದ್ದೆ ನಾನು. ಅಯ್ಯೋ ದೇವ್ರೆ ಅಮ್ಮ, ಅಲ್ಲ ಅವಾಗ ಬಂದಿದ್ದಕ್ಕೂ ಈಗ ಬರೋದಕ್ಕೂ ವ್ಯತ್ಯಾಸ ಇಲ್ಲನ್ರಿ. ನೀವು ಪಟ ಪಟ ಕೊಡ್ರಿ ಸರ್, ನಮ್ಮ 100 ರೂಪಾಯಿ ನಾವು ತೊಗೊಂಡೋಗ್ತೀವಿ ಅಂತೇಳಿ ಹಿಡಿಸಿರ್ರಿ. ನೀ ಮೊದಲೇ ಹೇಳ್ಬೇಕಪ್ಪ ಹತ್ತಕ್ಕಿಂತ ಮುಂಚೆ. ಈಗ ಇಟ್ಟು ರೇಟ್ ಹೇಳಿದ್ರ ನೀವ್ ಎಲ್ಲಿ ಕೇಳಿದ್ರಿ? 2 ಆಟೋ ನಿಂತಿದ್ದು ಬಂದ್ ಬಡ ಬಡ ಹತ್ರ ರೈಲ್ವೆ ಸ್ಟೇಷನ್ ಅಂದ್ರಿ ಬಿಟ್ಟೇವಿ ಅಷ್ಟೇ. ಹಂಗಾರ ಮಾತಾಡ್ಕೊಂಡ್ರ ಬಿಡಿ, ಇವ್ರಿಗೆ ಗೊತ್ತಾಯ್ತಲ್ಲ ಮಿನಿಮಮ್ ಚಾರ್ಜ್ ಇಷ್ಟ ಐತಿ ಅಂತ ಎಲ್ಲರಿಗೂ ಗೊತ್ತು. ಹಂಗಾಗಿ ನಾನು ಸುಮ್ಮನಾಗಿದ್ದು. ಅಯ್ಯಪ್ಪ ನಾವ್ ಎದಕ್ ಬರೋಣ ಟೇಷನ್ಕ? ನಮ್ಮ ಎಲ್ಲ ಕಳ್ಳು ಬಳ್ಳಿ ಎಲ್ಲ ಊರಾಗ ಅದಾವು, ಅಲ್ಲೇ ಒಂದ್ ಬಸ್ ಹತ್ತಿ ಇಳಿತೀವಿ. ಟೇಷನ್ಕ ನಾವು ರೇಲಿಗೆ ಟ್ರೈನಿಗೆ ಬರಾಕತ್ತಿರೋದು ಈಗ ಒಂದು ಹಿಂದ್ಕೊಮ್ಮೆ ಯಾವಾಗ ಬಂದಿದ್ವಿ, ಈಗ ಒಮ್ಮೆ ಬರತ್ತೀವಿ 2ನೇ ಸಲ ಅಷ್ಟೇ. ನಮ್ಗೇನ್ ಗೊತ್ತಾಗಬೇಕು ಇಟ್ಟು ತುಟ್ಟಿ ಅಂತೇಳಿ. ಟೇಷನ್ ಹೊಸಾದ್ ಕಟ್ಸಿದ್ ನೋಡಿದ್ದು ಇಲ್ಲ, ಮತ್ತೆ ಈಗ ನೋಡಾಕತ್ತಿರೋದು ನಾವು ಗೊತ್ತನ. ಲೇ ಗಿಡ್ಮುಳಿ ಏನು ಕಾಡ್ತೀವಿ ಮರೆ, ಪರ್ಸು ನಿನ್ ಕಡೆ ಇಟ್ಕೊಂಡು ಎತ್ತಾಗ ಏಪ್ಪ ನೀ ರೊಕ್ಕ ಕೊಡು ಮರೆ, ಕೊಡು ನಾ ಅಲ್ಲಿ ಮುಂದೆ ಹೋಗಿ ಕೊಡ್ತೀನಿ ಬೇಕಾರೆ. ಸರ್ ನೀವು ತಗೋರಿ ಹೋರಿ, ಇಷ್ಟು ಕೊಡಕ್ಕೆ 108 ಮಾತಾಡ್ತಾರೆ. ಕತಿ ನಿಮ್ದೊಂದು ತಗ ಬರ ಮಟ್ಟ ಬಂದು ಮತ್ತೆ ಈಗ ಜಗಳ ತಗೊಂಡು ನಿಂತೀರೇನ? ಅವ ರೇಟ್ ಹೇಳಿತಿದ್ದ, ನೀ ಅವಸರ ಮಾಡಿ ಕೊಟ್ಬಿಟ್ಟಿ ನೋಡಪ್ಪ. ನೀವು ಓದ್ದಾರಂತ ಗೊತ್ತಾಗಿ ಹಿಂಗೆ ಟಿಪ್ಗೆ ಹಾಕ್ತಾರ. ನಾವು ಎಂತ ಚಂದ ರೇಟ್ ಇಳಿಸ್ತಿದ್ವಿ, ಕಡೆಗೆ ಎಲ್ಲ ಏನಿಲ್ಲ ಅಂದ್ರೆ 70 ರೂಪಾಯಿಗಾರ ಬರ್ತಿದ್ದ ಅವ. 70 ರೂಪಾಯಿಗೂ ಬರ್ತಿದ್ದಿಲ್ಲ, 80 ರೂಪಾಯಿಗೂ ಬರ್ತಿದ್ದಿಲ್ಲ ಅತ್ತಿ. ಈಗ ಮತ್ತೆ ಆಮೇಲೆ ಆಟೋದವ್ರು ಕೂಡ ಎಲ್ಲ ಬಾಯ್ ಮಾಡ್ತಿದ್ರು ಅಷ್ಟೇ. ಅವ್ರು ಕೇಳೋದ್ರಾಗೂ ಏನು ತಪ್ಪಿಲ್ಲ. ರೋಡ್ ಎಲ್ಲಿ ಬೇಕಲ್ಲ ಎತ್ತಬೇಕಂತ ಹಾಳಾಗೈತಿ, ಸುತ್ತ ತೊಡ್ಕೊಂಡು ಕರ್ಕೊಂಬರ್ಬೇಕು. ಅದು ಅಲ್ಲದೆ ಬಿಡತಿ ಕರೆಕ್ಟ್ ಐತಿ, ಗ್ಯಾಸ್ ರೇಟ್ ಎಲ್ಲ ಡೀಸೆಲ್ ರೇಟ್ ಎಲ್ಲದು ಈ ನಮ್ನಿ ಏರೈತಿ. ಅಯ್ಯೋ ಕತ್ತಿ ಎತ್ತಾಗ ನಡ್ರಿ ಸ್ಟೇಷನ್ ಕಡೆ ಹಿಂಗೆ ಮಾತಾಡ್ಕೊಂಡು ನಿಂತ ಟೈಮ್ ಆಕತ್. ನಡ್ರಿ ಒಳಗೆ ನಡ್ರಿ ಪ್ಲಾಟ್ಫಾರ್ಮಿಗೆ. ಅಯ್ಯೋ ಶಾಂತಕ್ಕ ಟೇಷನ್ಕ ಹಾಲೆ ಟ್ರೈನ್ ಬಂದು ನಿಂತತೆ. ಅಲ್ಲ ಇದಲ್ಲ ಟ್ರೈನ್, ಅದು ಬೇರೆ ಬರ್ತತಿ. ನಾನು ಹೋಗಿ ಕೇಳ್ಕೊಂಬರ್ತೀನಿ ತಡ್ರಿ ಯಾವ ಪ್ಲಾಟ್ಫಾರ್ಮ್ ಅಂತೇಳಿ. ನೀವು ಇಲ್ಲೇ ಇರ್ರಿ. ಇದಲ್ಲಂತ ಒಂದು ಈಟ್ ಮಿರುಂಬಳಾಗಿ ನಿಂದ್ರಬಹುದು. ಅಬ್ಬಬ್ಬಬ್ಬಬ್ಬ ಏನ್ ದೊಡ್ಡದು ಕಟ್ಟಾರ ಇದನ್ನ ಹುಬ್ಬಳ್ಳಿ ಟೇಷನ್. ಹುಚ್ಚಮುಳಿ ಪ್ರಪಂಚದಾಗ ಅತಿ ದೊಡ್ಡ ಉದ್ದದ ರೈಲ್ವೆ ಸ್ಟೇಷನ್ಯಾಗ ಪ್ಲಾಟ್ಫಾರ್ಮ್ ಇರ್ತತಲ್ಲ, ಇದು ನಮ್ದೇ ಗೊತ್ತನ. ಹುಬ್ಬಳ್ಳಿ ಪ್ಲಾಟ್ಫಾರ್ಮೇ ಅತಿ ಉದ್ದದ ಪ್ಲಾಟ್ಫಾರ್ಮು ಪ್ರಪಂಚದಾಗ. ಗಿನ್ನಿಸ್ ರೆಕಾರ್ಡ್ ಮಾಡ್ಯಾರ ಅದನ್ನ. ಅದಕ್ಕ ಧಾರಾಬಾಯಿ ಬಿಡ್ಬೇಕು, ಇಂಥವೆಲ್ಲ ನೋಡ್ಬೇಕು. ಅಂದ್ರ ತಿಳಿತೈತಿ. ಹಳ್ಳ ಬಳ್ಳ ಅತ್ತಿ ಬಂದ್ಲು ಸೊಸಿಗೆ ಬೇದ್ಲು, ಸೊಸಿ ಬಂದ್ಲು ಅತ್ತಿಗೆ ಬೇದ್ಲು, ಇವ್ ನೋಡಕ್ ಬಿಡ್ರಿ. ತನ ಕುಂದ್ರಿ, ಅದನ್ನ ನೋಡಿ ಬಿಪಿ ಬರ್ಸ್ಕೊಂಡಿದ್ ಸಾಕು. ನಿಮಗ್ ನೋಡ್ರಿ ಹೆಂಗ್ ಬಿಪಿ ಬಂದ್ ಸೇರ್ಕೊಂಡತಿ. ನಮಗೆ ಯಾವ್ದಾರ ಬಂದತನ? ನಾವು ಇಂಥವ್ ನೋಡಿ ಮನಸ್ಸು ಹಗ್ರ ಮಾಡ್ಕೊಂತೇವಿ. ಅತ್ತಿ ಸೊಸಿ ಜಗಳ ನೋಡ್ತೇವಿ, ಆಜು ಬಾಜು ಮಂದಿ ಚಾಡಾ ಬಾಡ ಕೇಳ್ತೇವಿ, ಇವ್ರು ಕುತ್ಕೊಂಡು ಮಾತಾಡ್ತೇವಿ. ಏನ್ ನಮ್ಗೆ ಬಿಪಿ ಶುಗರ್ ಏನ್ ಸುಡಾಡ್ ಸೇರೈತಿ? ನಿಮಗ್ ನೋಡ ಆಲೆ ಬಿಪಿ ಸೇರ್ಕೊಂಡ್ ಕುಂತತಿ. ಹೋಗ್ಲಿ ಬಿಡ್ರಿ ಗೌಡ್ರೆ, ಸುಮ್ನಿರ್ರಿ ಒಲತಾಗ. ಅಲ್ಲ ಪರಕರ ಕುಜಲಿ ಬರ್ಲಿಲ್ಲನ್ರಿ? ಅಯ್ಯೋ ನನ್ನ ಮಗಳದ ಅದ ಎಂತದ ಎಕ್ಸಾಮ್ ಇದಾವಂತ್ರಿ, ಆಕಿ ಬರಂಗಿಲ್ಲ, ಅವ ನನಗೆ ಪುರ್ಸತ್ತಿಲ್ಲ ಅಂದ್ಲ. ಮತ್ತೆ ಹಂಗಾಗಿ ಇವರು ಅವತ್ತು ಟಿಕೆಟ್ ಮಾಡ್ಸೋ ಹೊತ್ನಾಗ ನಾನು ಬೇಡ ಮತ್ತೆ ಮನ್ಯಾಗ ಇರ್ತೇನೆ, ಮತ್ತೆ ಅಕ್ಕೇನೋ ಬೇಕಿನ ಹೆಂಗ್ ಬಿಡೋದು ಅಂತೇಳಿ ಇವ್ರು ಅವತ್ತ ಟಿಕೆಟ್ ಮಾಡಿಸಿದ್ದಿಲ್ಲ. ಓ ಹೌದನ್ರಿ, ಆಗ್ಲಿ ಬಿಡ್ರಿ ಹೋಗ್ಲಿ. ಅಲ್ಲ ನಮ್ಮ ಅತ್ತಿ ನಾಡಾನು ಅಂತೆ ಕುಂತು ಅಷ್ಟು ಬೆಳತಾನ ಪ್ರಯಾಣ ಮಾಡಕ್ಕಾಗಲ್ಲಂತೆ. ಅದಕ್ಕೆ ಮಗಳ ಮನೆಗೆ ಹೋದ್ಲು. ನನ್ನ ಮಗನು ನಾವು ಅಲ್ಲೇ ಅಂದ, ಹಂಗಾಗಿ ಅವ್ನ ಕೈ ಬಿಟ್ಟು ಬಂದ್ವಿ. ಹೋಗ್ಲಿ ಬಿಡು, ಅಲ್ಲಿ ಪಾಳೆ ಕಚ್ಚೋದು ಮಾಡೋದೆಲ್ಲ ಭಾರಿ ತ್ರಾಸ ಆಕತಿ. ನೋಡ್ರಿ ನಾನೊಂದು 90 ಪೆಟ್ಟು ತಂದೇನೆ, ನೀವೆಷ್ಟು ತಂದಿರಿ? ನಾನು 90 ನಂಬರೇ ಆತಗ. ನನ್ನ ಮನ್ಯಾಗ ಆಡ್ರು ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ, ಕುಡಿದ್ರೆ ನಾನು ಟಿ ಸಿ ಬರ್ತಾನಲ್ಲ ಅವ್ನು ಆಡ್ಕೊಡ್ತೀನಿ ಅಂತೇಳಿ ಪೈಕಿನಾಗ ಆಡ್ಕೊಂಡು ಕುಂತ್ ಬಿಡನ್ ಬಿಡ್ರಿ. ಏನ ಸೀರೆ ಹಿಡ್ಕೊಂಡ್ ಬಂದಿರ? ಮತ್ತೆ ಇಷ್ಟೆಲ್ಲ ಅಡಿಗೆ ಕಟ್ಕೊಂಡ್ ಬಂದತಿ, ಟೇಸಂದಾಗ ಉಣ್ಣ ಹೊತ್ನ್ಯಾಗ ಒಂಚೂರು ಪ್ಯಾಡ್ ಅನ್ನು, ಮತ್ತೆ ಅದಕ್ಕೆ ಸೈಡು. ಯೋಯೋ ಮಲೇಶಣ್ಣ, ಹಂಗೆಲ್ಲ ಟೇಷನ್ದಾಗ ಅದು ಟ್ರೈನ್ನಾಗ ಕುಡಿಯಂಗಿಲ್ರಿ. ಅಸ್ಪೆನ್ಸು ಉಚ್ಮೂಳಿ ಗಿಡ್ಮೂಳಿ ಅದು ಅಪೆನ್ಸು ಯಾಂತದವ ಸು. ನಾವು ಪೈಕೆನಾಗ ಹೋಗಿ ಘಟಕನ ಕುಡ್ದು ಅಲ್ಲೇ ತಳಗ ಇಸಿ ಮಾಡೋದು ಇರ್ತತಲ್ರಿ, ರೌಂಡ್ ಅಂದ ಒಬ್ಬ ಮನುಷ್ಯನ ತಳಗ ಬೀಳುವಷ್ಟು ಇರ್ತದ ರೌಂಡ್. ಒಂದು ಸೇರೆ ಡಬ್ಬಿ ಬೀಳಂಗಿಲ್ಲ ಅಂದ್ರೆ ಸಣ್ಣ 90 ಪೆಟ್ಟು ತಂದೇವಿ. ಅಲ್ಲೇ ಪಳಕ್ನ ಕುಡ್ದು ಅದ್ರಾಗ ಹಾಕಿ ಒಗದ್ ಬಿಡ್ತೀವಿ. ಆ ಪ್ಲಾಟ್ಫಾರ್ಮ್ನಾಗ ಬೂತತೆ ಏನೋ ನೋಡಲ್ಲ ಯಾರ್ರಿ, ಹೌದಿಲ್ಲ? ಯವ್ವ ದೇವ್ರ, ಏನಾರ ಮಾಡಿ ಹೋಲ್ ಬಿಡ್ರತ್ತ. ಇದು 3ನೇ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕಂತ.
ಅದು ಎಂತದ ಅಂದ್ರಪ್ಪ ಇದು ರಾಣಿ ಮಹಾರಾಣಿ ಎಕ್ಸ್ ಬರ್ತದಂತೆ ಟ್ರೈನ್. 3ನೇ ಪ್ಲಾಟ್ಫಾರ್ಮಿಗೆ ಹತ್ತಿಳಿ ಎಷ್ಟತಿ ಹಣನ ಬೀಳ್ತತ್ ನಮ್ದು. ನಡಿಯಪ್ಪ. ಅಯ್ಯೋ ಅಯ್ಯೋ ತಡಿಪ ಉಟ್ಕೊಂಡಿರ್ತೇನೆ ತಡಿ. ಇದೇನ ಜಾತಕ ಕುಂತಲ್ಲ. ಅಯ್ಯವ ಗಿರ್ಜಿ ಹತ್ತಿಳಿ ಎಷ್ಟೊತ್ತಿಗೆ ಸಾಕತ್ತವ. ಅಯ್ಯವ ನನಗೆ ಇಲ್ಲೇ ಹೊಟ್ಟೆ ಸಾಕತ್ತು. ಮನ್ಯಾಗ ತಿಂದಿದ್ದು 2 ರೊಟ್ಟಿ ಪಲ್ಯ ಕರಿಗೆ ಹೋತವ ಮೆಟ್ಲ ಹತ್ತಿಳಿ ಅಷ್ಟೊತ್ತಿಗೆ. ಶಾಂತಕ್ಕ ಇಲ್ಲೇ ಹಿಂಗಂದ್ರೆ ಹೆಂಗ್ ನೀವು ಅಲ್ಲೇ ದರ್ಶನಕ್ಕೆ ಮೊನ್ನೆ ನನ್ನ ದೋಸ್ತರು ಹೋಗಿ ಬಂದಾರಲ್ಲ 21 ತಾಸು ಪಾಳೆ ಹಚ್ಚಾರ. 21 ತಾಸ ಅಲ್ಲ? ಅಯ್ಯೋ ದೇವ್ರೆ, ಹಂಗಾರ ನಮ್ದು ಯಾವಾಗ ಯಪ್ಪ ಪಾಳೆ ಬರೋದು? ಅವ್ರ 21 ತಾಸು ಪಾಳೆ ಹಚ್ಚಾರ ಅಂದ್ರೆ ಹರಿಯದಾರ ಹಚ್ಚಾರ. ನಮಗೆ ಹಚ್ಚಕತ್ತೇನೆಪ್ಪ ಅಷ್ಟೊತ್ತು. ಇಲ್ಲ ಇಲ್ಲ ಹೆದರ್ಕೋಬೇಡ್ರಿ ಪ್ರೇಮಕಾರ, ನಾವು ಮೊದ್ಲ ಬುಕ್ ಮಾಡೇವಲ್ಲ, ಅವ್ರು ಮೊದ್ಲ ಬುಕ್ ಮಾಡಿಲ್ಲ, ಹಂಗಾಗಿ ಅಷ್ಟೊತ್ತನ ಪಾಳೆ ಹಚ್ಚಾರ. ನಮ್ದೊಂದು ಭಾಳ ದೌಡ್ ಬರ್ತೈತಿ. ಹಂಗಾರ ಸರಿ ಸರಿ ದೌಡ್ ಬರ್ತದಲ್ಲ ಒಟ್ಟ. ಅಯ್ಯಪ್ಪ ಮೊದ್ಲ ಬುಕ್ ಮಾಡಿದ್ದಂಗಾರ ಚಲೋನ ಆತು ಬಿಡು. ಯಾವಾಗ ಬರ್ತದ ನಮ್ದು? ನಮ್ದೊಂದು 8-10 ತಾಸು, 10-12 ತಾಸು. ಅವ್ವಾ ದೇವ್ರೆ, ಇದು ದೌಡ ಅಲ್ಲ? ಹೋಗಯ್ಯಪ್ಪ ಆಟೋತನ ನಿಂದ್ರದು ಹೇಳ. ಅಯ್ಯೋ ಏನ್ ಚಿಂತೆ ಮಾಡ್ಬೇಡ್ರಿ, ಪಾಳೆ ಹಚ್ಚಿದಲ್ಲೇ ಮತ್ತೆ ಒಂದೊಂದು ರೂಮ್ನೇ ಬಿಡ್ತಾರ. ದೊಡ್ಡದು ಇದು ಒಳ್ಳೆ ಮನುಷ್ಯರ ಆರಾಮ್ ಮಕ್ಕೋಬಹುದು. ಹಂಗಿರ್ತತಿ. ಮತ್ತೆ ಅಲ್ಲೇ ಮಕ್ಕೊಂಡಲ್ಲೇ ಕುಂತಲ್ಲೇ ತಂದು ಪೊಂಗಲ್ಲು, ಬಿಸಿಬೇಳೆ ಬಾತು, ಮಜ್ಜಿಗೆ, ಚಾ ಕೊಡ್ತಿರ್ತಾರ, ಕಾಫಿ. ಅದು ಆರಾಮ್ ತಿನ್ಕೊಂತ ಕುಂತಿದ್ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಮೊಬೈಲ್ ಎಲ್ಲ ಏನಾರು ಇದ್ವು ಅಂದ್ರೆ ಬ್ಯಾಗ್ನಾಗ ಇಟ್ಟು ಜಿಪ್ ಹಾಕ್ಬಿಡ್ರಿ, ರೂಮ್ನಾಗ ಇಟ್ಬಿಡ್ರಿ. ಅಲ್ಲೇ ಮತ್ತೆ ಅವ್ನು ತೊಗೊಂಬರಕ್ ಹೋಗ್ಬೇಡ್ರಿ. ಮತ್ತೆ ಅವ್ನು ಇಡಾಕ್ ಒಂದು ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಪಾಳೆ ಹಚ್ಚಾಕ ಮತ್ತೆ ಆ ಬ್ಯಾಗ್ ಕೊಡಾಕ ಮತ್ತೆ ಪಾಳೆ ಹಚ್ಬೇಕು. ಗದ್ಲಿರ್ತತಿ. ಏನೇ ಇರಲಿ ಮೊಬೈಲು ಚಾವಿ ಎಲ್ಲ ಸೀದಾ ಬ್ಯಾಗ್ನಾಗ ಜಿಪ್ ಹಾಕಿ ರೂಮ್ ಚಾವಿ ಹಾಕಿ ತೊಗೊಂಡೋಗುನ್ ಅಷ್ಟೇ. ಇಲ್ಲ ಅಂದ್ರೆ ರೊಕ್ಕ ತೊಗೊಂಡೋಗುನ್ ಅಷ್ಟೇ. ರೊಕ್ಕ ಅದ್ರ ಒಳಗೆ ಬಿಡ್ತಾರ, ಆದ್ರೆ ಮೊಬೈಲ್ ಬಿಡುದಿಲ್ಲ. ಹೇಳಿದ್ದು ಒಂದು ಒಳ್ಳೇದಾತಪ್ಪ. ಮತ್ತೆ ಅಲ್ಲಿ ಪಾಳೆ ಹಚ್ಕೊಂಡಿಲ್ಲ, ಬಾಳೆ ಆದಿತ್ತು. ಇದು ಯಾವ ಹೇಳಣ? ಶಿವಪ್ಪ ದೇವ್ರೆ. ಶಾಂತಕ್ಕ ಒಂದೊಂದು ಚಾನಾರ ಕುಡಿದು ಬರಂ ಬಾರ. ಹೌದವ, ನನಗೂ ಒಂದು ಮನೆ ಆಗಕತ್ತೈತಿ. ಅಪ್ಪ ಒಂದೊಂದು ಚಹಾ ಕುಡಿದು ಬರ್ತೈತೆ ತಡಿಪ. ಅಯ್ಯೋ ಅದಕ್ಕೆ ಯಾಕೆ ತ್ರಾಸ ತಗೊಂತೀರಿ? ಎಲ್ಲರಿಗೂ ಚಾ ಇಲ್ಲೇ ತಂದು ಕೊಡ್ತೇನೆ. ಇಲ್ಲೇ ಹೋಟೆಲ್ ಇಲ್ಲ, ಕುಂದ್ರಿ. ಸುಸ್ತಾಗಿರಿ, ಮೆಟ್ಲ ಹತ್ತಿ ತೊಗೊಂಬರ್ತೇನೆ. ನಾನು ಬರ್ತೇನೆ ನೋಡ್ರಿ. ಒಬ್ಬರೇ ಹಿಡ್ಕೊಂಬರಕ್ಕೆ ತ್ರಾಸ ಆಕೈತಿ. ಗಂಡ ಹೆಂಡತಿ ಅಂದ್ರೆ ಹೊಂದಾಣಿಕೆ. ಈಗ ಗಂಡಕ್ಕೆ ತ್ರಾಸ ಆಕೈತಿ ಅಂತ ವಿಚಾರ. ಶಾಂತಕ್ಕ ನಿಮ್ಮ ಮಗ ಸಿಸ್ಟರ್ ಯಾರು ಬರಲಿಲ್ಲನ? ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ, ಬುಕ್ ಮಾಡಿತ್ತಲ್ಲೇವಾ? ಅಯ್ಯೋ ಆಕಿ ನನ್ನ ಸೊಸಿ ಆಕಿ ಬರಂಗಿಲ್ಲಲ್ಲ, ಮತ್ತೆ ಹಂಗಾಗಿ ಆಕಿ ಇದಾಗಿದ್ಲ, ತಲೆಗೆ ನೀರು ಹಾಕೊಂಡಿದ್ಲ. ಅಯ್ಯೋ ನಾನು ಬಿಟ್ಟು ಹೋಗ್ಬೇಡ್ರಿ ಅಂತ ಅಳಾಕತ್ಲ. ಮತ್ತೆ ಇವ ಒಲ್ಲೆ ಅಂದ. ಇನ್ನು ಹುಡುಗಿ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟು ಇನ್ನೊಬ್ಬ ಮಾಡ್ಕೊಂಡು ಹೋದ್ಲಲ್ಲ, ಅದಕ್ಕೆ ಸಿಟ್ಟಿಗೆದ್ದು ಅವನು ನಾನು ಒಲ್ಲೆ, ನಾ ಎಲ್ಲಿ ಬರಲ್ಲ ಅಂತೇಳಿ ಅವನು ಬೇಜಾರು ಮಾಡ್ಕೊಂಡ. ಕರೆದು ಸಾಕಾತವ. ಹಾಗಾಗಿ 3 ಮಂದಿ ಮನ್ಯಾಗ ಉಳಿದ್ರು. ನಾ ಬಂದೆ, ಮತ್ತೆ ಏನು ಮಾಡ್ಬೇಕು? ಹೋಲ್ ಬಿಡು. ಯಾರ್ಯಾರು ತಿನ್ನೋರು ಆಯ್ತವ್ರು ತಿನ್ನೋಲ್ರಕ್ಕ. ದರ್ಶನ ಮಾಡೋಕ್ಕೂ ಪುಣ್ಯ ಬೇಕು. ಅಂದಂಗೆ ಶಾಂತಕ್ಕ ಇದು ಏನದು ತಿಮ್ಮಪ್ಪಂದು ಇದಕ್ಕೆ ಹೋದಾಗ ನಾನು ಒಂದು 8 ತುಂಡಿ ತೊಗೋಬೇಕವ. ಊರಾಗ ಭಾಳ ಮಂದಿಗೆ ಹಂಚುದೈತಿ. ತಿಮ್ಮಪ್ಪಗೆ ಹೋದ್ರೆ ಉಂಡಿ ತೊಗೊಂಬರ್ರಿ ಅಂತ ಹೇಳ್ಯಾರ. ರೊಕ್ಕನೂ ಕೊಟ್ಟಾರ ನನ್ನ ಕೈಯಾಗ. ಗಂಗಾ, ಲತಾ, ಪುಷ್ಪ ಎಲ್ಲರೂ ಕೊಟ್ಟಾರ ರೊಕ್ಕ. ಅವ್ರಿಗೂ ನಾನು ದೊಡ್ಡ ಉಂಡಿನ ಒಯ್ಬೇಕು. ಯವ್ವ ಈ ಸಲ ಉಂಡಿ ಒಯ್ಯೋದ ದೊಡ್ಡ ಹಣಗಳೈತ್ ಬಿಡು. ಟ್ರೈನ್ದು ಹಾರ್ನ ಕೇಳ್ದಂಗ ಹಂಗಲ್ಲ, ಟ್ರೈನ್ ಸೌಂಡ್ ಕೇಳ್ತು. ಬ್ಯಾಡ ಬರ್ರಿ. ತಡಿ ನಾ ಕರಿತೀನಿ ತಡ್ರಿ. ಟ್ರೈನ್ ಬಂದಂಗ ಆತು. ಬೇಡ ಟ್ರೈನ್ ಬಂತು. ಯವ್ವ ದೇವ್ರ, ಸಿಕ್ತಾರಂತೂ ಶೀಟ್. ಅಲ್ಲೇಪ್ಪ ಗಮ್ಮನ ಪೈಕೇನಿ ವಾಸನಿ. ಶಪ್ಪ ಶಾಂತಕ್ಕ ಏನು ಹೊಲಸು ಮಾರಾಕತ್ತೈತಿ ಶಾಂತಕ್ಕ. ಹೌದವಾ ಯವ್ವ? ಶಿವ ಯಾವ ಹೋದೆ ಮಣ್ಣ ಗಡಗ್ಲಿ. ಹೊಲಸು ವಾಸನಿ ಬಾಗ್ಲ ಹಾಕ್ಯಾವ ಏನು ತೆಗೆದು ಬಂದಾವ ಹಾರು ಹೊಡೋದು. ಈ ಟ್ರೈನ್ಯಾಗ ಇದೆ. ಶಪ್ಪ ದೇವ್ರ, ಯಾವಾಗ ಹೋಗಿ ಬಂದು ಇನ್ನು ಬೆಳತಾನ ಹಿಂಗ. ಈ ಟ್ರೈನ್ಯಾಗ ಇದೊಂದು ರಾಡಿ ಹೋಗವು ಚಂದಾಗಿ ನೀರು ಹಾಕೋದಲ್ಲ. ಹಾಕಿದ್ರೆ ಒಟ್ಟು ಹಿಂಗೆ ವಾಸನೆ ಬರೋದ್ರ ತಪ್ಪತಿ. ಅದ್ರಾಗೂ ಈ ಪೈಕೇನಿ ಬಾಜುಕ ಏನಾರ ಹಿಂಗೆ ಶೀಟ್ ಮಾಡಿಬಿಟ್ರೆ ಬುಕ್ ಮುಗಿದೋದ್ ಬೆಳತನ ವಾಸನೆ ಕುಡ್ದು ಹೊಟ್ಟೆ ಉಬ್ಬಿಸ್ಕೊಂಡು ನಿಂತ್ಬಿಡುದು. ವಾ ಶಾಂತಕ್ಕ, ಈ ಹೊಲಸು ವಾಸನೆ ಕುಂತ ಉಣ್ಣುದು ಹೆಂಗ ಯವ್ವ? ಕೂಳು ತಿನ್ನುದು ಹೆಂಗ ಅಂತ ನೋಡಂತಡ್ಲೆಪ್ಪ. ಈಗೇನು ಅಂತ್ರಿಕಿಲ್ಲ, ಏನು ಹೊಟ್ಟಸ್ತಿಲ್ಲ. ಮನ್ಯಾಗ ಹೊಟ್ಟ ತಿಂದ ಬಂದೇವಿ. ನೋಡೋಣ ಒಂದು 10-10:30 11 ಗಂಟೆ ಮೇಲೆ ಹೊಟ್ಟಸ್ತಂಗ ಆದ್ರೆ ಒಂದಿಟ್ಟು ತಿಂದ್ರೆ ಆತತ. ಮತ್ತೇನು ಮಾಡೋದು? ಹೌದಿಲ್ಲ? ಈ ನಮ್ನಿ ನಾಟ್ದಾಗ ಎಲ್ಲಿ ತಿನ್ನಾಕತ್ತೀವಿ? ಮಾರ್ಮಣ್ಣ ಗಡಗ್ಲಿ ಯಾವ ಹೋಗಿ ಬಂದಾವ? ಏನು ದಿಕ್ ತಪ್ಲಕ್ಕ. ಅಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನ ಕೊಟ್ಟೇವಿ. ಯಾವ್ದಾರ ಒಂದು ಚಲೋತ್ತಂಗೆ ಒಂದು ಹಾಡು ಹೇಳ್ರಿ ಹೆಣ್ಮಕ್ಳು, ನೀವು ಬರೋದು ಯಾವ್ದಾರ? ನಾ ಹೇಳ್ತೇನೆ. ಗಿರ್ಜಿ ನೀ ಹಾಡ್ತೀಯ? ನಾನು ಹಾಡೋದು ನೀ ಒಮ್ಮೆ ಹಾಡೋದು ನಾ ಕೇಳೇ ಇಲ್ಲ. ಹಾಡ್ಲೆ ಅದು ಬೆಳಿಗ್ಗೆ ಒಂಚೂರು ನೆಗಿಡೋದಂಗೈತಿ. ಅದಕ್ಕೊಂಚೂರು ಗಂಟ್ಲ ಸರಿ ಇಲ್ಲ. ಏನಾರ ಒಂದಿಟ್ಟು ಹಂಗ ಹಿಂಗಾದ್ರೆ ಅಡ್ಜಸ್ಟ್ ಮಾಡ್ಕೊರಿ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕಟ್ಟು ಕೇಳು ಇಲ್ಲಿ ಒಂದು ನಿಮಿಷ. ಚಿಕ್ಕ ಚಿಕ್ಕ ಓದಾನು ನೀನಲ್ಲ, ದುಡಿಯಾನು ನೀನಲ್ಲ, ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯ ಗೋವಿಂದ? ತಿರುಪತಿ ತಿರುಮಲ ವೆಂಕಟೇಶ. ನಿನ್
ಕರ್ಕಶವಾದ ದನಿ ಬಿಡು. ನಾವು ತಿಮ್ಮಪ್ಪನ ದರ್ಶನಕ್ಕೆ ಹೊಂಟೇವಿ, ಇಂಥ ಹಾಡು ಹೇಳಿ ತಿಮ್ಮಪ್ಪ ನಮ್ಗೆ ಆಶೀರ್ವಾದ ಮಾಡ್ಬೇಕ ಬೇಡ ಅಂದಿ ಅಂತಕ್ಕೆ ಯಾವ್ದ್ರ ದೇವ್ರ ಚಂದನ ಹಾಡು ಹೇಳು. ಪಿಕ್ಚರ್ ಹೆಸರು ಹೇಳಕತ್ತಾಳ, ಓದ್ದೇವನು ನೀನಲ್ಲ, ಯಾ ದುಡ್ಡು ಮಾತ್ರ ಹೆಂಗ್ ಮಾಡ್ತಿ ಅಂತ ಭಕ್ತರು ಕಣಿಯಾಕದಲ್ಲನ ಅಂದಿ ಮಾರಿಕೆ ಕಮ್ಮನ್ ಹಾಡು ಹೇಳ ಮೂಲಂಗಿ ಮಕ್ಕದಕ್ಕೆ. ನನಗ್ ಬರದೇ ಪಿಕ್ಚರ್ ಹಾಡು. ಯಾರ ಭಕ್ತಿ ಗೀತೆ ಬಂದ್ರೆ ಹಾಡ್ರಿ ಸಂತಕ. ನಿಂಗೆ ಯಾವ್ದಾರು ಬಂದ್ರೆ ಹಾಡ? ನನಗ ಒಂದ ಪಿಕ್ಚರಿಂದ ಬರ್ತೈತಿ, ಅದನ್ನ ಹಾಡ್ತೀನಿ ನೋಡೋಣ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಶಂಕ ಶ್ರೀಚಕ್ರ ಭೂಷಿತನೇ ಆತ್ಮಾಯದೆ ಹಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶನೇ ಲಕುಮಿಯ ಮನವ ಸೆಣಕುತ್ತಲಿರುವ ಶ್ರೀ ವೆಂಕಟೇಶನೇ ಸಹ್ಯಾದ್ರಿ ರಾಮನು ಇವನೇ ನಕುಲಾವರ ಶಾಮನು ಇವನೇ ಬಾರೋ ಶ್ರೀಕಾರನೇ ಶ್ರೀನಿವಾಸನೇ. ಅಲಲ ಗಿಡ್ಮುಳಿ ಗಿಡ್ಮುಳಿ ಯಾವ ಕಲ್ತೆ ಇದನ್ನ? ಅಡ್ಡಿ ಇಲ್ಲ ಒಂದ್ ಲೆಕ್ಕಕ್ಕೆ ಹಾಡಿ. ಟಾಂಕು ಟಾಂಕು ಭಕ್ತಿಯಿಂದ ಬೇಡ್ಕೊರಿವ ಎಲ್ಲರೂ. ತಿಮ್ಮಪ್ಪ ನಮ್ದರ್ನ ಎಂದೂ ಕೈ ಬಿಡುದಿಲ್ಲ. ಅಲ್ಲ ಶಾಂತಕ, ಇಲ್ಲಿ ಮಕ್ಕಳದ ಹೆಂಗ ಹೊಸರು ಒಂದ ಸೀಟಿನ್ಯಾಗ? ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಸೀಟ್ ರಿಸರ್ವೇಶನ್ ಐತಿ. ಮ್ಯಾಲಿನ 3 ಸೀಟ್ ಐತಿ. ಪಳಕ ಬಿಚ್ಚಿದ್ರೆ ಆರಾಮ ಮುಕ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ನೀವು ಎಲ್ಲ ಊಟ ಆಗ್ಲಿ ತಗೋರಿ, ನಾ ಎಲ್ಲ ಸೀಟ್ ಹಾಕಿ ಕೊಡ್ತೇನಂತ. ಹಂಗಾರ ಅಡ್ಡಿ ಇಲ್ಲ. ಅಲ್ಲ ಶಾಂತಕ, ರಾತ್ರಿ ಮಕ್ಕೊಂಡಾಗ ಯಾರ ನನ್ನ ನಕ್ಲೆಸ್ ಬಿಚ್ಕೊಂಡವ್ರು ಏನ ಮಾಡೋದು? ಹಾ ಥೋ, ನಾನು ಮರ್ತು ಬಂಗಾರದ ನಕ್ಲೆಸ್ ಹಾಕೊಂಬಂದ್ಬಿಟ್ಟನೆ ಇವ. ಹೋಗ ಇವ, ನಾವೆಲ್ಲ ಅಲ್ಲನ್ನು ಕರೆ ತಾಳಾಗಿದ್ದಿದ್ರಾಗ ಬಂದವರು. ಹೋಗ ಹೋಗಿ ಎದಕ್ಕೆ ಬಂಗಾರದ ಹಾಕೊಂಡು ಟ್ರೈನ್ಯಾಗ ನೋಡುವ. ನಾ ಹೇಳ್ತೇನಲ್ಲ ಈ ಬೇರೆ ಬಂಗಾರದ ಹಾಕೊಂಡೇ ಬರಬಾರ್ದು. ಅದು ಹಿಂಗ ನೈಟ್ ಜರ್ನಿ ಅಂದ್ರೆ ಹಾಕೊಂಡೇ ಬರಬಾರ್ದು. ನಿದ್ಗೆಟ್ಟು ಏನು ಮನುಷ್ಯ ಎಚ್ಚರದಪ್ಪ ಮಕ್ಕೊಂಡಾಗ ಯಾವನಾರ ಬಿಚ್ಕೊಂಡು ಹೋದ್ರೆ ಏನು ಮಾಡ್ತಿ ಹೇಳು? ಅದು ಕರೆವಾ. ನಾನಂತ್ರ ಕುತ್ತಿಗೆ ನನ್ನ ಶೆರಗ್ ಗಂಟು ಹಾಕ್ಕೊಂಡು ಇಲ್ಲೇ ಕಿಟಕಿ ಕಡೆ ಮಕ ಮಾಡಿ ಮಕ್ಕೊಂಬಿಡ್ತೇನೆ ಇವ. ನಾ ತಳ್ಕೊಂಡು ಮಕ್ಕೋತೇನೆ ಮ್ಯಾಲು ಅಲ್ಲೇ. ಇಲ್ಲಾಂದ್ರೆ ಪೂರ ಮ್ಯಾಲ್ ಮಕ್ಕೊಂಬಿಡ್ತೇನೆ. ಅಲ್ಲಿ ಹತ್ತಿ ಯಾರು ಬಿಚ್ಕೊಂತಾರ? ಹೌದಿಲ್ಲ, ನಾ ಪೂರ ಮ್ಯಾಲ್ ಮಕ್ಕೊಂಬಿಡ್ತೇನೆ ಶಾಂತಕ. ನೀವು ಯಾರು ಕೆಳಗೆ ಮಕ್ಕೋರಿ? ಹಂಗ ಮಾಡ್ರಿ. ಆ ರೊಕ್ಕದ ಬ್ಯಾಗಿಗೆಲ್ಲ ಹುಷಾರಿ. ಅವನ್ನೆಲ್ಲ ಪ್ರೇಮಿ ತಲೆ ಕಡೆನ ಕೊಟ್ಬಿಡ್ರಿ. ಅಂದ್ರೆ ಮ್ಯಾಗ ಇರ್ತಾಳ, ಅಷ್ಟು ಹತ್ತಿ ಯಾರು ತಗೊಳ್ಳೋದಿಲ್ಲ. ತಳಗ ಎಲ್ಲರೂ ಕುಲ ಮುಕ್ಕೋಬಹುದು, ಚಿಂತಿಲ್ಲ. ಹಂಗೆ ಮಾಡ್ರಿ.